ಅವರ ನಾಯಕರನ್ನು ತ್ರಿಸುವ ಬಾಂಕುತ್ತಾರೆ. ದಯಾಮಯ ರಕ್ಷಕರು ದೃಷ್ಟಿಯನ್ನು ಬೀರಲು ಕ್ಷಣದಲ್ಲಿ ಲಾಯಕರು ಮನ ತೀರುತ್ತಾರೆ. ನಾನೊಂದು ನಿನ್ನ ಕೇಳಿದೆ, ನಾಯಿನ ಮಾಡಿದೆ, ನಾಯಿನ ಹೇಳಿದೆ, ಈಗಿಂದು ಇತಿ ಭಯ. ಅಯ್ಯ, ಈ ಶಿಕ್ಷೆ ನನಗೆ ಕಯ. ಆರನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಆತನಲ್ಲಿ ಅಂದ ಚಂದಗಳಾವು ಇರಲಿಲ್ಲ, ನೋಡಲು ಲಕ್ಷಣವಾದವು, ಏನೂ ಕಾಣಲಿಲ್ಲ. ಆತ ಮನುಷ್ಯರಿಂದ ಧಿಕ್ಕರಿಸಲ್ಪಟ್ಟವನು, ತಿರಸ್ಕೃತನಾದನು, ದುಃಖಕ್ರಾಂತನಾಗಿ ಕಷ್ಟ ನೋವುಗಳನ್ನು ಅನುಭವಿಸಿದವನು. ನೋಡುವವರು ಮುಖ ತಿರುಗಿಸುವಷ್ಟು ನಿಂದಕನಾದನು. ನಾವಾದರೂ ಆತನನ್ನು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ. ಯೆಶಾಯ ಪ್ರವಾದಿ ನುಡಿದ ಮಾತುಗಳು ಯೇಸು ಕ್ರಿಸ್ತರ ಬಾಳಿನಲ್ಲಿ ನೆರವೇರುತ್ತಿವೆ. ಎಲ್ಲಾ ಜನರಿಂದ ಧಿಕ್ಕರಿಸಲ್ಪಟ್ಟ ಯೇಸು ಹಿಂಸೆ ಬಾಧಗಳಿಂದ ಜರ್ಜರಿತರಾಗಿದ್ದಾರೆ. ಆ ಜನಸಂದಣಿಯಲ್ಲಿ ಯಾರಲ್ಲೂ ಕರುಣೆ, ಅನುಕಂಪ ಎಂಬುದೇ ಇಲ್ಲದೆ ಹೋದಾಗ ವೆರೋನಿಕಾ ಒಬ್ಬಳೇ ಮುನ್ನುಗ್ಗಿ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಯೇಸುವಿಗೆ ಸ್ವಲ್ಪವಾದರೂ ಸಹಾಯವಾದುದಾದರೆ ಹಿಂಸೆ ಎದುರಿಸಲು ಚಿತ್ರಿತವಾಗಿರಬೇಕು. ಅವರ ಪ್ರೀತಿಯ ಕಣ್ಣುಗಳು ಆಕೆಯ ಬಾಳಿಗೆ ಬೆಳಕಾಗಿರಬೇಕು. ಸ್ವಾಮಿ ಯೇಸುವೆ, ಈ ಬದುಕು ಕಷ್ಟ ನೋವುಗಳಿಂದ ತುಂಬಿ ಹೋಗಿದೆ. ಎಲ್ಲರೂ ತಮ್ಮ ನೋವಿನಲ್ಲೂ ಮತ್ತೊಬ್ಬರ ಸಾಂತ್ವನ ಸಮಾಧಾನ ಬಯಸುತ್ತಿದ್ದಾರೆ. ನಮ್ಮ ಪ್ರೀತಿಯ ಕಣ್ಣುಗಳಿಗಾಗಿ, ಕರುಣೆಯ ಕರಗಳಿಗಾಗಿ ಎಷ್ಟೋ ಹೃದಯಗಳು ಆತೊರೆಯುತ್ತಿವೆ. ಈ ಬದುಕಿನ ಕತ್ತಲೆಯನ್ನು ದೂರೋದಕ್ಕಿಂತ ಒಂದು ಪುಟ್ಟ ದೀಪವನ್ನು ನಾವು ಹಚ್ಚುವಂತೆ ಮಾಡಿರಿ. ಪರರಿಗಾಗಿ ನಾವು ಮಾಡುವ ಒಂದು ಪ್ರಾರ್ಥನೆ ಅವರ ಬಾಳಿಗೆ ನೆರವಾಗುತ್ತದೆ ಎಂಬ ನಂಬಿಕೆಯನ್ನು ನೀಡಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ, ಎರಡನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕ್ಷಮಿಸುತ್ತಿರುವೆ, ನಾನು ಚೆಲ್ಲಿ ಹೋದ ನೀರಿನಂತೆ. ಎಲುಬುಗಳೆಲ್ಲ ಅಲುಕಾಡುತ್ತಿವೆ. ನಾನು ಎದೆಯೊಳಗೆ ಸಾಗಿದ ಈ ಶೋಧನೆಯನ್ನು ಕೇಳಿದವರು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಸ್ವಾಮಿ ಎಂದ. ಜನ ನಮ್ಮನ್ನು ಆಸ್ತಿಯನ್ನೆಲ್ಲ ಮಾರಿ ನಿಮ್ಮೊಂದಿಗಿರುವೆವು ಎಂದವರು. ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಸ್ವಾಮಿ ಎಂದು ಬೇಡಿಕೊಂಡವರು. ನೀವೇ ಎಲ್ಲಿ ಹೋದರೂ ನಿಮ್ಮನ್ನು ಹಿಂಬಾಲಿಸುವೆವು ಎಂದು ವಚನ ಕೊಟ್ಟವರು. ಯೇಸುವಿಗೆ ಎಚ್ಚರಿಕೆ ಅವರನ್ನು ನೆಲಕ್ಕೆ ಕೆಡವಿತ್ತು. ಸ್ವಾಮಿ ಯೇಸುವೆ, ನಾವು ಸೋತು ನೆಲಕ್ಕೆ ಬಿದ್ದಾಗ ಎದ್ದು ನಡೆಯಲು ಸಹಾಯ ಮಾಡಿರಿ. ನಮ್ಮಿಂದ ಪರರಿಗಾಗುವ ಸಾಂತ್ವನ, ಸಹಾಯ ಮತ್ತು ನೆಮ್ಮದಿಗೆ ಧಕ್ಕೆತ್ತೇರಲಿ. ನಾವು ನೊಂದಿರುವ ಪರರನ್ನು ಸಂತೋಷವಾಗಿಡುವಂತೆ ಗುಣವನ್ನು ನಮಗೆ ನೀಡಿರಿ. ಇತರರ ನಿರಾಸೆ ಹೊಂದಿದ್ದಾಗ, ಹತಾಶರಾದಾಗ
ನಮ್ಮ ಕಷ್ಟಗಳಲ್ಲೆಲ್ಲ ಇರಲಿ ಬರಿಗೈಯನ್ನಾದರೂ ಚಾಚಿ ಅವರಿಗೆ ಸಹಾಯ ಮಾಡುವ ಮನೋಭಾವವನ್ನು ನೀಡಿರಿ. ಈ ಬದುಕಿನ ಆದಿಯಲ್ಲಿ ನಡೆಯುವ ಪ್ರತಿ ಹೆಜ್ಜೆಯು ನಿಮ್ಮ ಅನುಗ್ರಹದಲ್ಲಿಯೇ ನೆಲೆಯೂರಲಿ. ನಮ್ಮ ಮೇಲೆ ವಿಶ್ವಾಸ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸುರಿದಾಗ ನಾನೊಂದು ನಿನ್ನ ಕೇಳಿದೆ, ನಾಯೇನು ಮಾಡಿದೆ, ನಾಯೇನು ಹೇಳಿದೆ, ಏಕಿಂಶೆ ನನಗೆ ಕಯ. 8ನೆಯ ಸ್ಥಳ. ಯೇಸುವನ್ನು ಕಂಡು ಯೆರೂಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಜನರ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸುತ್ತಿತ್ತು. ಕೆಲವು ಮಹಿಳೆಯರು ದುಃಖದಿಂದ ಎದೆ ಬಡಿದುಕೊಂಡು ಗೋಳಾಡುತ್ತಾ ಅವರ ಹಿಂದೆ ಬರುತ್ತಿದ್ದರು. ಯೇಸು ಅವರ ಕಡೆಗೆ ನೋಡಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಯೇಸು ಸ್ವಾಮಿಯ ಇಡೀ ಶಿಲುಬೆ ಹಾದಿಯಲ್ಲಿ ಅವರಿಗೆ ಪ್ರೀತಿ ಕರುಣೆ ಕಾಣಿಸಿದ್ದು 4 ಸ್ಥಳಗಳಲ್ಲಿ ಮಾತ್ರ. ತಮ್ಮ ತಾಯಿ ಸಿರೇನ್ಯದ ಸೀಮೋನ, ವೆರೋನಿಕಾ ಮತ್ತು ಜೆರುಸಲೇಮಿನ ಹೆಣ್ಣು ಮಕ್ಕಳು. ಈ ಹಾದಿ ಸಾಗಲು ಇದು ಅವರಿಗೆ ಸಾಂತ್ವನ ಕೊಡುವವರು ತನ್ನ ತಂದೆಯೊಬ್ಬರೇ ಎಂಬ ಸತ್ಯ. ಆದ್ದರಿಂದಲೇ ಈ ಕ್ಷಣಿಕ ನೋವಿಗೆ ಅಳುವ ಬದಲು ನಿಮ್ಮ ನಿರಂತರ ಪಾಪಗಳಿಗೆ ಅಳಿರಿ ಎನ್ನುತ್ತಾರೆ ಪ್ರಭು ಯೇಸು. ಸ್ವಾಮಿ ಯೇಸುವೆ, ನಮ್ಮದೇ ಸ್ವಾರ್ಥದೊಳಗೆ ನಾವು ಹುದುಗಿ ಹೋಗದಂತೆ ಅನ್ನು ಕಾಡುವಾಗ ಅದಕ್ಕಾಗಿ ಕೇವಲ ಅಳುತ್ತಾ ಕೂರದೆ ಅವುಗಳ ಕಾರಣಗಳನ್ನು ಅರಿತು ಪಶ್ಚಾತ್ತಾಪಪಟ್ಟು ನಮ್ಮ ಸ್ವಂತ ಪ್ರಯತ್ನದಿಂದ ತಿದ್ದಿಕೊಳ್ಳುವಂತೆ ಮಾಡಿರಿ. ನಮ್ಮ ಎಲ್ಲ ಕಷ್ಟಗಳಿಗೆ ನಮ್ಮ ಬಲಹೀನತೆಗಳೇ ಕಾರಣ ಎಂಬ ಸತ್ಯ ನಮ್ಮ ಕಣ್ಣುಗಳನ್ನು ತೆರೆಸಲಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತೆ. ಬಾಧೆಗೊಳಗಾದ ಆತ ಬಾಯಿ ತೆರೆಯದೆ ಹಿಂಸೆ ಸಹಿಸಿದ ಬದಲಿಗೆ ಬಲಿಗೆ ಕರೆದೊಯ್ದ ಮೂಕ ಕುರಿಮರಿಯಂತೆ ತನ್ನ ಒಪ್ಪಿಸಿಕೊಂಡನಾತ. ಆತನನ್ನು ಎಳೆದೊಯ್ದರು ಬಂಧನದಿಂದ, ವಧಾಸ್ಥಾನದಿಂದ, ಈ ಜೀವಲೋಕದಿಂದ ವಧೆಯಾದಾತನಾತ ನಮ್ಮ ಜನರ ಪಾಪಗಳ ದೆಸೆಯಿಂದ. ಆದರೆ ಯಾರೂ ಮರುಗಲಿಲ್ಲ ಕನಿಕರದಿಂದ. ಯೇಸು ಸ್ವಾಮಿ 3ನೇ ಸಾರಿ ನೆಲಕ್ಕೆ ಬಿದ್ದರು. ಆದರೂ ಕೂಡಲೇ ಎದ್ದು ಮುನ್ನಡೆಯಲು ಸಿದ್ಧರಾಗುತ್ತಾನೆ. ಅವರ ಕೊನೆಯ ಗುರಿ ಹತ್ತಿರವಾದಂತೆ ತಮ್ಮ ಜೀವನ ಶ್ರಮದ ಫಲ ಕೆಲವೇ ಗಜಗಳ ಮುಂದೆ ಗೋಚರವಾಗುತ್ತಿರುವಾಗ ಎದ್ದು ನಡೆಯುವ ಅವರ ಹಠ ಇಮ್ಮಡಿಯಾಗುತ್ತದೆ. ಅವರ ಇಡೀ ಜೀವನವನ್ನು ನೆನೆಸಿದ್ದ ಈ ಅರ್ಥ ಕೊಡುತ್ತದೆ. ಅವರ ಧ್ಯೇಯ ಅವರನ್ನು ಪ್ರೀತಿಯಿಂದ ಕೈಬೀಸಿ ಕರೆಯುತ್ತದೆ. ಸ್ವಾಮಿ ಯೇಸುವೆ, ನಮ್ಮ ಬದುಕಿನಲ್ಲಿ ಬರುವ ಬಲಹೀನ ಕ್ಷಣಗಳನ್ನು ನೆನೆಸಿಕೊಳ್ಳುವಂತೆ ಮಾಡಿರಿ. ಈ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ತಪ್ಪು ದಾರಿಯಲ್ಲಿ ನಡೆಯಲು ನಾವು ಕಾರಣರಾಗುತ್ತೇವೆ. ನಮ್ಮ ನೇರ ಪ್ರಚೋದನೆಯಿಂದ, ಕೆಟ್ಟ ನಡತೆಯಿಂದ ಮತ್ತು ನಿರ್ಲಕ್ಷ್ಯ ಇತರರ ಪಾಪಕ್ಕೆ ಕಾರಣವಾಗುತ್ತೇವೆ. ಇವರನ್ನೆಲ್ಲ ಕೈ ಹಿಡಿದು ಪುನಃ ಮುನ್ನಡೆಸುವಂತೆ, ಅವರ ಬಾಳಿಗೆ ಹೊಸ ಅರ್ಥ ಕೊಡುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ.
ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮಾಡಿದೆ ನಾಯೇನ ಹೇಳಿದೆ ಏಕೆಂದು ಈ ತೀರ್ಪಯ. ಅಯ್ಯ ಈ ಶಿಕ್ಷೆ ನನಗೆ ಕಯ. ಹತ್ತನೆಯ ಸ್ಥಳ, ಯೇಸುವಿನ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ. ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಸೈನಿಕರು ಯೇಸುವಿನ ಬಟ್ಟೆಗಳನ್ನು ಕಳಚಿ 4 ಪಾಲು ಮಾಡಿ ತಮ್ಮೊಳಗೆ ಹಂಚಿಕೊಂಡರು. ಅವರ ಒಳಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೆ ಎಳೆದದ್ದಾಗಿತ್ತು. ಇದನ್ನು ಅರಿಯುವುದು ಬೇಡ. ಚೀಟಿ ಹಾಕಿ ಯಾರ ಪಾಲಿಗೆ ಬರುತ್ತದೋ ಅವರು ತೆಗೆದುಕೊಳ್ಳೋಣ ಎಂದು ಹಾಗೆ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು. ನನ್ನ ಅಂಗಿಗಾಗಿ ಚೀಟು ಹಾಕಿ ಕಾರ್ಯ ಮುಗಿದಾಗ ಈ ಜೀವನದ ಯಾವ ಬಂಧನವನ್ನು ಉಳಿಸಿ ಹೋಗಲಿಲ್ಲ. ತನ್ನ ದೇಹದ ಕೊನೆಯ ಸಂಬಂಧವಾದ ಆ ಬಟ್ಟೆಗಳನ್ನು ಬಿಡಬೇಕಾಯಿತು. ಎಲ್ಲರ ಆತ್ಮತೆಯನ್ನು ಬೆತ್ಲೆಹೇಮಿನಲ್ಲಿ ಮುಚ್ಚಿಟ್ಟಿದಳು ದೇವಮಾತೆ. ಈಗ ಅದೇ ಮಗ ಕಲ್ವಾರಿ ಬೆಟ್ಟದ ಎತ್ತರದಲ್ಲಿ ಎಲ್ಲರ ಮುಂದೆ ನಗ್ನನಾಗಿ ಕಾಣಬೇಕಾಯಿತು. ಅವಮಾನದ ಅಂತಿಮ ಘಟ್ಟ ತಲುಪಿದ್ದನ್ನು ಆಕೆ ನೋಡಿದಳು. ಸ್ವಾಮಿ ಯೇಸುವೆ, ನಿಮ್ಮ ಪಯಣ ಮುಗಿದಿದೆ. ಜೀವನದ ಎಲ್ಲ ಬಂಧನಗಳನ್ನು ಕಡಿದುಕೊಂಡು ಮಾನವತೆಯನ್ನು ಕಲಿಸಿರಿ ಸ್ವಾಮಿ. ಈ ಮಾನವೀಯತೆಯಿಂದ ಇಡೀ ಮನುಷ್ಯ ಕುಲ ಶುದ್ಧವಾಗಿ ಎಲ್ಲರಲ್ಲೂ ಪ್ರೀತಿ ಅನುಕಂಪ ಅರಿದು ನಮ್ಮ ಈ ಬದುಕು ಪಾವನವಾಗಲಿ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಯೇನ ಮಾಡಿದೆ ನಾಯೇನ ಹೇಳಿದೆ ಏಕೆಂದು ಈ ತೀರ್ಪಯ. ಅಯ್ಯ ಈ ಶಿಕ್ಷೆ ನನಗೆ ಕಯ. ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗಿದ್ದ 2 ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯಲ್ಲೂ ಮತ್ತೊಬ್ಬನನ್ನು ಎಡಗಡೆಗೂ ಶಿಲುಬೆಗೇರಿಸಿದರು. ಆಗ ಯೇಸು, ಪಿತನೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವರೆಂದು ಇವರು ಹರಿಯರು ಎಂದರು. ಯೇಸು ಸ್ವಾಮಿ ಇಡೀ ಮನುಷ್ಯ ಕುಲಕ್ಕೆ ಒಳ್ಳೆಯದನ್ನು ಮಾಡುತ್ತಾ ಬಂದರು. ಯಹೂದ್ಯರು ಅವರನ್ನು ಶಿಲುಬೆಯ ಮರಕ್ಕೆ ನೇತು ಹಾಕಿ ಕೊಂದರು. ಮಕ್ಕಳನ್ನು ಅಪ್ಪಿಕೊಂಡು ಆಶೀರ್ವದಿಸಿದ್ದ ಆ ಕೈಗಳು ಕುಷ್ಠರೋಗಿ ಇಡೀ ಪಾಲೆಸ್ತೀನಿನ ಬಡವರ ಮಧ್ಯೆ ನಡೆದಾಡಿದ್ದ ಪಾಪಿಗಳನ್ನು ಹುಡುಕಿಕೊಂಡು ಹೋಗಿದ್ದ ಆ ಕಾಲುಗಳಿಗೆ ಮೊಳೆಗಳನ್ನು ಜಡಿದು ಶಿಲುಬೆಗೆ ಬಂಧಿಸಲಾಯಿತು. ಸ್ವಾಮಿ ಯೇಸುವೆ, ನಮ್ಮನ್ನು ಅಪ್ಪಿಕೊಳ್ಳಲು ನಿಮ್ಮ ಕರಗಳು ಚಾಚಿರುವಂತೆ ನಮ್ಮ ಕರಗಳು ಇತರರನ್ನು ಅಪ್ಪಿಕೊಳ್ಳಲು ತೆರೆದಿರಲಿ. ನಮಗೆ ಕೆಡುಕು ಮಾಡಿದವರನ್ನು, ಕೆಟ್ಟದನ್ನು ಬಯಸಿದವರನ್ನು ತಾವು ಕ್ಷಮಿಸುವಂತ ಉದಾರ ಗುಣವನ್ನು ನೀಡಿರಿ. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಿಮ್ಮ ಮೇಲೆ ವಿಶ್ವಾಸ ಕಳೆದುಕೊಳ್ಳದೆ ನಿಮ್ಮ ಚಾಚಿದ ಕರಗಳಿಗೆ ಹತ್ತಿರವಾಗಿಯೇ ಇರಲು ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರಾಣವ ನೀಡುತ್ತಾ
ಕುಂತಾಗ ನಾನೊಂದು ನಿನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 12ನೆಯ ಸ್ಥಳ, ಯೇಸು ಶಿಲುಬೆಯಲ್ಲಿ ಅಸ್ತಂಗತರಾಗುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಆಗ ಸುಮಾರು ನಡು ಮಧ್ಯಾಹ್ನ, ಆಗಿನಿಂದ 3 ಗಂಟೆಯವರೆಗೂ ಸೂರ್ಯನು ಕಾಂತಿಹೀನನಾದನು. ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಆಗ ಯೇಸು ಸ್ವಾಮಿ, ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ನಡೆದುದೆಲ್ಲವನ್ನು ನೋಡುತ್ತಿದ್ದ ಶತಾಧಿಪತಿಯೊಬ್ಬನು ದೇವರನ್ನು ಸ್ತುತಿಸುತ್ತಾ, ಈ ಮನುಷ್ಯ ನಿಜವಾಗಿಯೂ ಸತ್ಪುರುಷನೇ ಸರಿ ಎಂದನು. 12ರಿಂದ 3 ತನಕ 3 ಗಂಟೆಗಳ ಚಿತ್ರಹಿಂಸೆ. ಇಡೀ 3 ಗಂಟೆಗಳಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದು ಕೇವಲ 7 ವಾಕ್ಯಗಳು. ಉಳಿದ ಸಮಯವೆಲ್ಲ ಅನುಭವಿಸಿದ್ದು ಭೀಕರ ನೋವು. ಈ ನೋವಿನ ಸಮಯದಲ್ಲಿ ಇಡೀ ಮನುಷ್ಯ ಕುಲದ ದೃಶ್ಯ ಅವರ ಕಣ್ಣ ಮುಂದೆ ಮತ್ತೊಬ್ಬರ ಆಶ್ರಯ ಹುಟ್ಟಿಸಿದರು. ಇಡೀ ಜೀವನದಲ್ಲಿ ಕಳೆದ 33 ವರ್ಷಗಳಿಂದಲೂ ಹೆಚ್ಚು ಪ್ರೀತಿಯಿಂದ ಈ 3 ಗಂಟೆಗಳನ್ನು ಕಳೆದರು. ಈ ಜೀವನದಲ್ಲಿ ಯೇಸು ತನ್ನದೆಲ್ಲವನ್ನು ಪರರಿಗೆ ಕೊಟ್ಟಿದ್ದರು. ಪಾಪಿಷ್ಟ, ಬಡವ ಎನ್ನದೆ ಎಲ್ಲರೊಂದಿಗೆ ಒಂದಾಗಿ ಬೆರೆತಿದ್ದರು. ಎಲ್ಲಾ ಮಾನವೀಯತೆಯ ಮಧ್ಯೆ ಈಗ ಅವರಿಗೆ ಕವಿದಿದ್ದು ಗಾಢ ಕತ್ತಲು. ತನ್ನ ಪ್ರೀತಿಯ ತಂದೆ ಎಲ್ಲಿ ಹೋದರು? ತನ್ನ ಈ ನೋವು ತನ್ನ ತಂದೆಯ ನೆನಪು ಮರೆಯಾಗಲಿಲ್ಲ. ಆದ್ದರಿಂದಲೇ ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇನೆ ಎಂದು ತಲೆಬಾಗಿದರು. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆಯ ಬಲಿಯನ್ನು ನಿಧಾನಿಸಿ ನೋಡಿರಿ, ಹಂದಿನ ವೇದನೆಯನ್ನು ತಿಳಿದು ಕೊಳ್ಳಲಾರಿರಿ. ನನ್ನ ತಾಯ ಮಡಿಲಾಗ ಸತ್ತು ಬಿದ್ದಿರುವಾಗ ನಾನೊಂದು ನಿನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 13ನೆಯ ಸ್ಥಳ, ಶಿಲುಬೆಯಿಂದ ಯೇಸುವಿನ ದೇಹವನ್ನು ಇಳಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಅರಿಮತಾಯ ಊರಿನ ಜೋಸೆಫ್ ಎಂಬುವವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು. ಈತನು ಯೆಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಎಲ್ಲವೂ ನೆರವೇರಿತು. ಪಿತನೇ, ಇಗೋ ನಿಮ್ಮ ಕರಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸುತ್ತಿದ್ದೇನೆ ಎಂಬ ಮಾತಿನೊಂದಿಗೆ ಎಲ್ಲವೂ ಮುಗಿದಿತ್ತು. ಯೇಸುವಿನ ಯಾತನೆಯೂ ಕೊನೆಯಾಯಿತು. ತನ್ನ ಗರ್ಭದಲ್ಲಿ ಜನಿಸಿದ್ದ ಅದೇ ದೇಹ ಈಗ ರಕ್ತಸಿಕ್ತವಾಗಿ ಮಾಂಸ ಚರ್ಮ ಕಿತ್ತು ಹೋಗಿದ್ದರೂ ತನ್ನ ಮಡಿಲಿಗೆ ಮತ್ತೆ ಸೇರಿತು. ಈ ದೇಹವನ್ನು ತನ್ನ ಮಡಿಲಿನಲ್ಲಿರಿಸಿಕೊಂಡಾಗ, ಕೈಗಳಿಂದ ಅಪ್ಪಿಕೊಂಡಾಗ ಕೊನೆಗೂ ದೇವರ ಚಿತ್ತವೇ ನೆರವೇರಿತು. ಆ ಚಿತ್ತಕ್ಕೆ ದೇವಮಾತೆ ಮತ್ತೊಮ್ಮೆ ತಲೆಬಾಗಿದರು.
ಸ್ವಾಮಿ ಯೇಸುವೆ, ಪ್ರತಿ ದುರಂತದ ಕೊನೆಯ ನೋವನ್ನೇ ಕೊಡುತ್ತದೆ. ಪ್ರೀತಿಸಿದವರು ನಮ್ಮನ್ನು ಅಗಲಿದಾಗ, ಕಷ್ಟಗಳು ಅನುಭವಿಸುವಾಗ ಅವರೊಂದಿಗೆ ನಾವು ನೋವನ್ನು ಅನುಭವಿಸುತ್ತೇವೆ. ನೀವು ಸತ್ತಾಗ ಯಾರೂ ಗೋಳಾಡಲಿಲ್ಲ, ಶೋಕ ಗೀತೆಗಳನ್ನು ಆಡಲಿಲ್ಲ. ಪ್ರಕೃತಿ ಮಾತ್ರ ತನ್ನ ನೋವನ್ನು ಪ್ರದರ್ಶಿಸಿತು. ನಮ್ಮ ಮನಸ್ಸು ಮತ್ತು ಕಠಿಣ ಹೃದಯಗಳನ್ನು ಕರಗಿಸಿರಿ ಸ್ವಾಮಿ. ಪರರ ಕಷ್ಟದಲ್ಲಿ ನಾವು ಅವರಿಗೆ ಸಾಂತ್ವನವನ್ನೀಯುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಆತ ಯಾವ ಪಾಪ ಕಾರ್ಯವನ್ನು ಮಾಡಲಿಲ್ಲ. ಆತನ ಬಾಯಲ್ಲಿ ಎಂದಿಗೂ ವಂಚನೆಯ ವಾಕ್ಯವೇ ಇರಲಿಲ್ಲ. ಆತ ಸತ್ತ ಮೇಲೆ ಆತನನ್ನು ಹೂಡಿದರು ದುರುಳರ ದುಷ್ಕರ್ಮಿಗಳ ಈ ಮಣ್ಣಿನಲ್ಲಿ. ಎಲ್ಲಾ ಹೋರಾಟಗಳ ನಂತರ ಅಂತಿಮವಾಗಿ ಶಾಂತಿ ನೆಲೆಸಿತ್ತು. ಯೇಸು ಕ್ರಿಸ್ತರಿಂದ ಅದ್ಭುತ, ಪವಾಡ, ರಾಜ್ಯಾಧಿಕಾರ, ಸಿಂಹಾಸನದ ಎಡ ಬಲ ಬದಿಗಳನ್ನು ಬಯಸಿದ್ದವರಿಗೆಲ್ಲ ಹತಾಶೆಯ ಸಿಡಿಲರಗಿತ್ತು. ಆತನಿಂದ ಲೌಕಿಕ ಸುಖವನ್ನು ಬಯಸಿದವರಿಗೆ ನಿರಾಶೆಯಾಗಿ ಆಧ್ಯಾತ್ಮಿಕ ಸುಖ ಚಿಗುರಿತು. ನಿಜವಾದ ಪ್ರೀತಿ ಮಾತ್ರ ಅವರೊಂದಿಗೆ ಉಳಿಯಿತು. ದೇವಮಾತೆ ಮರಿಯ ಮಗ್ದಲೇನ ಮೇರಿ, ತನ್ನ ಪ್ರಭುವನ್ನು ಹೆಚ್ಚಾಗಿ ಪ್ರೀತಿಸಿದ ಯೋವಾನ ಶೂನ್ಯ ತುಂಬಿಸಿಕೊಂಡು ಸಮಾಧಿಯ ಮುಂದೆ ಕುಳಿತರು. ಕ್ರಿಸ್ತನಿಲ್ಲದ ಜಗತ್ತು ಯಾರಿಗೂ ಬೇಡವಾಗಿತ್ತು. ಎಲ್ಲರಿಗೂ ಶೂನ್ಯ ತುಂಬಿತು. ಸ್ವಾಮಿ ಯೇಸುವೆ, ಈ ಬದುಕು ಪ್ರತಿದಿನ ಕನಸಿನ ಗೋಪುರವನ್ನು ಕಟ್ಟಿಕೊಳ್ಳುತ್ತದೆ. ನಮ್ಮ ಸುತ್ತ ಭದ್ರ ಗೋಡೆಗಳನ್ನು ಕಟ್ಟಿಕೊಳ್ಳಲು ಎಲ್ಲರಿಂದಲೂ ಲಾಭ ಬಯಸುವುದೇ ಇದರ ನಿಯಮ. ಆದರೆ ಈ ಕನಸುಗಳು ಚೂರಾದಾಗ, ಭರವಸೆ ಕಂಪಿಸಿದಾಗ ನೀವೊಬ್ಬರೇ ನಮ್ಮವರಾಗಿ ಉಳಿಯುತ್ತೀರಿ. ನಮ್ಮ ಬಡತನದಲ್ಲಿ, ರೋಗ ರುಜಿನಗಳಲ್ಲಿ, ಸೋಲು ನಿರಾಶೆಗಳಲ್ಲಿ ನಿಮ್ಮೊಬ್ಬರನ್ನೇ ಆಶ್ರಯಿಸಲು ಬಂದಿದ್ದೇವೆ ಸ್ವಾಮಿ. ನಾವು ಆತ್ಮವಿಶ್ವಾಸದಿಂದ ಪ್ರತಿ ಹೆಜ್ಜೆ ಇಡುವಾಗಲೂ ಆ ಆತ್ಮವನ್ನು ವಿಶ್ವಾಸಕ್ಕೆ ನಿಮ್ಮ ಅನುಗ್ರಹ ತುಂಬಿರಿ ಸ್ವಾಮಿ. ಅಂತರಾಳದಿಂದ ಮೊರೆ ಇಡುತ್ತಿರುವೆ ಪ್ರಭು, ಆಲಿಸಿ ಕಿವಿಗಳು. ಪಾಪಗಳ ನೀ ಪಟ್ಟಿ ಮಾಡಿದರೆ ನಿನ್ನ ಮುಂದೆ ಯಾರು ತಾನೇ ನಿಲ್ಲುವರು? ಪ್ರಭು, ನಿನಗಾಗಿ ಎನ್ನ ಮನ ಕಾದಿದೆ. ಸೂರ್ಯೋದಯಕ್ಕಾಗಿ ಕಾವಲಾಡು ಕಾಯುವಂತೆ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಅಂತಿಮ ಪ್ರಾರ್ಥನೆ. ಪ್ರಭು ಕ್ರಿಸ್ತರನ್ನು ಪುನರುತ್ಥಾನಗೊಳಿಸಿದ ಸರ್ವಶಕ್ತರಾದ ದೇವರೇ, ನಿಮ್ಮ ಕುಮಾರರು ನಿಮ್ಮ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವಾಗ ನಮ್ಮ ಮನಸ್ಸು ಹೃದಯಗಳು ಅವರತ್ತ ನಾಟಿರುವಂತೆ ಮಾಡಿ ಈ ಲೌಕಿಕ ವಿಷಯಗಳಲ್ಲಿ ಮಗ್ನರಾಗಿ ನಮ್ಮ ಆತ್ಮವನ್ನು ಕಳೆದುಕೊಳ್ಳದಂತೆ ಎಚ್ಚರವನ್ನು ನಮಗೆ ನೀಡಿರಿ. ನಾವು ಯೇಸುಸ್ವಾಮಿಯೊಂದಿಗೆ ಸತ್ತು ಅವರೊಂದಿಗೆ ಪುನರುತ್ಥಾನ ಹೊಂದುವಂತಾಗಲಿ. ಕೊನೆಗೆ ಯೇಸುಸ್ವಾಮಿ ಪ್ರತ್ಯಕ್ಷರಾಗುವಾಗ ನಾವು ಸಹ ಅವರ ಜೊತೆಯಲ್ಲಿ ಮಹಿಮೆಯೊಂದಿಗೆ ನಿಮ್ಮನ್ನು ಕಾಯುವಂತೆ ಅನುಗ್ರಹಿಸಿರಿ.
ಹಾದಿಯಲ್ಲಿ ನಡೆದು ಎಮ್ಮೆಗೆ ಬಂದೋದಿರುವ ಎಲ್ಲ ಕಷ್ಟಗಳನ್ನು ನಿಮ್ಮ ಕುಮಾರ ಕ್ರಿಸ್ತರ ಶಿಲುಬೆಯ ಪಾಲೆಂದು ಭಾವಿಸಿ ಅದನ್ನು ಸಹನೆಯಿಂದ ಹೊತ್ತು ನಡೆಯುವಂತೆಯೂ ನಮಗೆ ನಿಮ್ಮ ದೃಢತೆ ನೀಡಿ ನಿಮ್ಮ ಕುಮಾರರ ಹೆಜ್ಜೆಗಳಲ್ಲಿ ಸದಾ ಮುನ್ನಡೆಯುವಂತೆ ಮಾಡಿರಿ. ಆಮೆನ್.